ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋ ಕಡೆಯಿಂದ ನಿಮಗೆ ಎಲ್ಲರಿಗೂ ಗೊತ್ತಿರೋದ್ರೆ ಮೀಶೋದಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ನನ್ನ ಬಿಸ್ನೆಸ್ನ. ಸುಮಾರು ಜನ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು, ಸೊ ಇದು ತುಂಬಾ ಚಿಕ್ಕ ಪ್ರಾಡಕ್ಟ್ ಇದೆ, ಸೊ ಇದಕ್ಕೆ ಆರ್ಡರ್ ಬರೋದಿಲ್ಲ, ಈ ರೀತಿ ಬಿಸ್ನೆಸ್ ಮಾಡಿದ್ರೆ ಅಂತ ಸುಮಾರು ಜನ ಡಿಮೋಟಿವೇಟ್ ಕೂಡ ಮಾಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆದರೂ ಕೂಡ ನನಗನ್ನಿಸ್ತಾ ಇತ್ತು, ಸೊ ನನಗೆ ಗೊತ್ತಿರೋದು ಇದೇ ಕೆಲಸ, ಸೊ ಇದನ್ನು ಪರ್ಫೆಕ್ಟಾಗಿ ಯಾವ್ದು ಕೆಲಸ ಬರುತ್ತೆ ಅದನ್ನೇ ನಾವು ಆ್ಯಸ್ ಅ ಬಿಸ್ನೆಸ್ ಆಗಿ ಮುಂದೆ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇದು ತುಂಬ ಈಸಿ ಕೆಲಸ ಇದೆ ಆ್ಯಂಡ್ ಬೇಗ ಕೂಡ ಆಗುತ್ತೆ. ಮತ್ತು ಇದರಲ್ಲಿ ನಾವು ಅಷ್ಟೊಂದು ಹಣ ಹಾಕಬೇಕಾದ್ರೆ 1000-2000 ರೂಪಾಯಿದಲ್ಲಿ ನಾನು ಇದನ್ನ ಹಾಕಿಬಿಟ್ಟು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇದು ಏನೋ ಒಂದು ದೇವ್ರ ಹೆಸರು ಹೇಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನನಗೆ ಮೀಶೋ ಕಡೆಯಿಂದ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ಆರ್ಡರ್ಸನ್ನು ರಿಸೀವ್ ಮಾಡ್ಕೊಂಡು ಕೂಡ ಹೋದರು ನಿನ್ನೆ. ಸೊ ಅದ್ರದ್ದು ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ, ಕ್ಲಿಪ್ ನೋಡೋಣ. ಈ ಕ್ಲಿಪ್ ನೋಡಿ ಆದಮೇಲೆ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಪ್ಯಾಕಿಂಗ್ ರಿಲೇಟೆಡ್ ಇಲ್ಲಿ ಸುಮಾರು ಥರದ ನಾನು ಫೇಸ್ ಮಾಡಿರೋಂಥ ಪ್ರಾಬ್ಲಮ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಏನೇನೆಲ್ಲ ಫೇಸ್ ಮಾಡಿದೆ, ಯಾವ ರೀತಿ ನಾನು ಫಸ್ಟ್ ಆರ್ಡರ್ನ ಪ್ಯಾಕ್ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ನಾನು ಮಾಡಿರೋಂಥ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಮೀಶೋದಲ್ಲಿ ರೆಗ್ಯುಲರ್ ಆರ್ಡರ್ಸ್ಗಳು ಬರಬೇಕು ಅಂತಂದರೆ ಸೊ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಅದನ್ನು ಡೆಫಿನೆಟ್ಲಿ ನೀವು ಇಲ್ಲಿ ಫಾಲೋ ಮಾಡಿ. ಓಕೆ, ಸೊ ಇದು ವಿಡಿಯೋನ ನೋಡ್ಬೇಕು. ಮೀಶೋ ಸರ್ ये दो मैंने किया था, एक ही प्रोडक्ट का, पर कौन सा लेके पहला ऑर्डर था ना मेरा, पैकिंग वैसे नहीं था. उन्होंने इसे एक्सेप्ट करने के लिए बोला ट्रांसपेरेंट हो, ये कह रहे थे. ये नहीं लेंगे? नहीं, सेम ही था. मैंने सोचा कि पहला ऑर्डर है ना, तो मेरे पास पैकेज नहीं था, तो दोनों तरीके के बना के रखा था. ये एक्सेप्ट होगा, ये एक्सेप्ट होगा. उन्होंने कहा था ट्रांसपेरेंट रखो, तो मैंने वो दूसरा कर दी. अब वो पैकेज हम ऑर्डर कर देंगे. ये तो हो गया, ठीक है, वही एक ही है. जी जी. ये चीज़ थोड़ा डिस्टेंस में रखिए. ये तो ठीक है. हाँ. ये जो है ये सामने होना चाहिए, इसका नहीं दिक्कत हो जाती. ಅಗಲಿ ठीक. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ನನಗೆ ಮೀಶೋ ಕಡೆಯಿಂದ ಆರ್ಡರ್ಸ್ ಬರ್ತಾ ಇದೆ. ಸೊ ಆರ್ಡರ್ಸ್ ನಾನು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆರ್ಡರ್ ಬಂದಾಗ ನಾನು ಯಾವ ರೀತಿ ಕನ್ಫ್ಯೂಸ್ ಆಗಿದ್ದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ನನಗೆ ಫಸ್ಟ್ ಆರ್ಡರ್ ಬಂದಿರುವಂಥದ್ದು. ಒಟ್ಟು ನಾನು 8ರಿಂದ 9 ಪ್ರಾಡಕ್ಟ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮೀಶೋದಲ್ಲಿ. ಓಕೆ, ಸೊ ಬೆಸ್ಟ್ ಯಾವುದಿತ್ತು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಪಿಂಕ್ ಕಲರ್ದು ಕೂಡ ಹೇರ್ ಬೋ ನೋಡ್ತಾ ಇದ್ದೀರಿ, ಕ್ರೊಕೊಡೈಲ್ದು ಒಂದು ಮೆಟಲ್ ಕ್ಲಿಪ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ನಾನು ತುಂಬ ಚೆನ್ನಾಗಿರುವಂಥದ್ದು. ಫಸ್ಟ್ ಆರ್ಡರ್ ಅಂದ ತಕ್ಷಣ ನಂಗೆ ತುಂಬ ಖುಷಿಯಾಗಿತ್ತು. ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬಾ ಡಿಮೋಟಿವೇಟ್ ಮಾಡಿದ್ರು ಜನ ನನಗೆ. ಸೊ ಇದಕ್ಕೇನು ಆರ್ಡರ್ ಬರುತ್ತೆ, ಇದೊಂದೇನು ಬಿಸ್ನೆಸ್ಸಾ ಅಂತ ಹೇಳ್ತಾಯಿದ್ರು. ಬಟ್ ಆದರೆ ನನಗೆ ಇದು ಕಂಫರ್ಟ್ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನನಗಿರುವಂಥ ಟೈಮಲ್ಲಿ ಸೊ ಈ ಒಂದು ಬಿಸ್ನೆಸ್ಸೇ ಮಾಡ್ಬೋದಾಗಿತ್ತು. ಹೀಗಾಗಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸುಮಾರು ಜನರಿಗೆ ಅಷ್ಟೊಂದು ಏನು ನನ್ನ ಚಾನಲಲ್ಲಿ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ. ಬಟ್ ಇವಾಗ ಜನರಿಗೆ ಗೊತ್ತಾಗ್ತಾ ಇದೆ. ಸೊ ಇದು ಕೂಡ ತುಂಬಾ ಒಂದು ಒಳ್ಳೆಯ ಒಂದು ದುಡಿಯುವಂಥ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಫಸ್ಟಿಗೆ ನಾನು ಬಂದ ತಕ್ಷಣ ತುಂಬ ಖುಷಿಯಾಗಿ ಈ ಒಂದು ಇದನ್ನು ಬರೆದಿದ್ದೆ ನಾನು ಲೆಟರ್ನ. ಸೊ ಕಸ್ಟಮರ್ಗೆ. ಸೊ ಆ್ಯಕ್ಚುಲಿ ಫಸ್ಟ್ ಆರ್ಡರ್ ರಿಸೀವ್ ಆಗಿರೋದ್ರಿಂದ ತುಂಬ ಖುಷಿಯಾಗಿ ಈ ಒಂದು ಲೆಟರ್ನ ಬರೆದಿದ್ದೀನಿ. ಈ ಲೆಟ್ರಲ್ಲಿ ಏನು ಬರೆದಿದ್ದೀನಿ ಅಂತಂದರೆ, ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಒಂದು ಇದನ್ನು ಗ್ರೀಟಿಂಗ್ಸ್ ಕೊಟ್ಟು, ನಂತರ ಈ ಒಂದು ಸ್ಮಾಲ್ ಒಂದು ಹೇರ್ ಬೋನ ನಾನು ಅವರಿಗೆ ಗಿಫ್ಟಾಗಿ ಫ್ರೀಯಾಗಿ ಇದಕ್ಕೆ ಕೊಡ್ತಾ ಇರುವಂಥದ್ದು. ಸೊ ಇದು ಕೂಡ ಸ್ಮಾಲ್ ಹೇರ್ ಬೋಸು. ನಿಮಗೆ ಆಲ್ರೆಡಿ ನಾನು ಸುಮಾರು ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ಸೈಜ್ ಏನಿರುತ್ತೆ ಮತ್ತು ಯಾವ ರೀತಿ ಮಾಡಬೇಕು ಮತ್ತು ಫ್ಯಾಬ್ರಿಕ್ ಬಗ್ಗೆ ನಾಲೆಜ್ ಬಗ್ಗೆ ಎಲ್ಲ ಹೇಳಿರ್ತೀನಿ ನಾನು ನಿಮಗೆ. ಸೊ ರೆಗ್ಯುಲರ್ ವೀಡಿಯೋಸ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಇದು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಖುಷಿಯಾಗಿ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು. ಇದು ಫಸ್ಟ್ ಆರ್ಡರ್ ನಂದು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ಪ್ಲಾಸ್ಟಿಕ್ ಪೇಪರ್ ಸಿಗುತ್ತೆ ನಿಮಗೆ. ನಾರ್ಮಲಿ ನಿಮ್ಮ ಒಂದು ಮಾರ್ಕೆಟಲ್ಲಿ ಸ್ವಲ್ಪ ಸರ್ಚ್ ಮಾಡಿ. ಓಕೆ, ಪ್ಲಾಸ್ಟಿಕ್ ಪೇಪರು ಹೋಲ್ಸೇಲಲ್ಲಿ ನಿಮಗೆ ಈ ರೀತಿ ಎಲ್ಲ ಥರದ ಒಂದು ಸೈಜಲ್ಲಿ ಸಿಗುತ್ತೆ. ಇದೇ ರೀತಿ ಮೇಲ್ಗಡೆ ಒಂದು ಅಂಟಿಂದು ಜಸ್ಟ್ ಗ್ಲೂ ಇರುತ್ತೆ, ಅದು ಜಸ್ಟ್ ಇದನ್ನ ಸ್ಟಿಕ್ ತೆಗೆದ್ರೆ ಅದನ್ನ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಸೊ ಇದು ಕಂಪ್ಲೀಟ್ ಆಯಿತು ಪ್ಯಾಕೇಜ್. ಓಕೆ, ಸೊ ಇಲ್ಲಿ ಮೀಶೋದಲ್ಲಿ ನಾವು ಮಾರುವಾಗ ಯಾವುದೇ ರೀತಿ ಬ್ರ್ಯಾಂಡ್ ಬಗ್ಗೆ ನಾವು ಹೇಳೋ ಹಾಗಿಲ್ಲ, ಅವ್ರದ್ದು ರೂಲ್ಸ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಇದು ಸುಮಾರು ಜನ ಹೇಳೋದಿಲ್ಲ. ಸೊ ಇಲ್ಲಿ ನಾನು ನನ್ನ ಬಿಸ್ನೆಸ್ ಕಾರ್ಡ್ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಬಾಕ್ಸಲ್ಲಿ ಕಾರ್ಡ್ಬೋರ್ಡಲ್ಲಿ ನಾನು ಪ್ಯಾಕ್ ಮಾಡ್ತಾಯಿದ್ದೆ. ಸೊ ಈ ಕಾರ್ಡ್ಬೋರ್ಡ್ ನನ್ನ ಹತ್ರ ಹಾಗೆ ಇತ್ತು. ನನ್ನ ಹತ್ರ ಫಸ್ಟ್ ಆರ್ಡರ್ ಅಂತ ಅಂದ ತಕ್ಷಣ ಸೊ ನಾನು ಪ್ರಿಪ್ರೇಷನ್ ಮಾಡಿರಲಿಲ್ಲ. ಸೊ ಪ್ಯಾಕೇಜಿಂಗಿಗೆ ಏನೇನು ತೊಗೋಬೇಕು ಅಂತ ತೊಗೊಂಡಿರುವಂಥದ್ದು ಆ್ಯಕ್ಚುಲಿ ಮೀಶೋದಲ್ಲಿ ತೊಗೊಂಡಿರುವಂಥ ಪ್ಲಾಸ್ಟಿಕ್ ಎಲ್ಲ ತೊಗೊಂಡಿರುವಂಥದ್ದು ಪ್ಯಾಕಿಂಗಿಗೆ. ಮೊದಲು ಹಳೆ ವೀಡಿಯೋಸಲ್ಲಿ ಯಾರಾದರೂ ನೋಡಿದರೆ ಸೊ ಅದು ಇವಾಗ ನಡೀತಾ ಇಲ್ಲ. ಇವಾಗ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾರು, ಮೀಶೋದವರು. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಟ್ರಾನ್ಸ್ಪರೆಂಟ್ ಒಂದು ಪೇಪರ್ಸ್ ಬೇಕು ಅಂತ. ಓಕೆ, ಸೊ ಇದು ನಂದು ಫಸ್ಟ್ ಆರ್ಡರ್ ನೋಡ್ತಾ ಇದ್ದೀರಿ. ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಹೋಗಿ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ.
ಸೊ ಮೇನ್ ಅಂತಂದರೆ ಇಲ್ಲಿ ಈ ರೀತಿ ನಮಗೇನು ಬಂದಿರುತ್ತೆ ಅದರಲ್ಲಿ 2 ಭಾಗ ಮಾಡಬೇಕಾಗುತ್ತೆ. ಸೊ ಮೇನ್ QR ಕೋಡ್ ಏನಿದೆ ಅದನ್ನು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಪ್ರಾಡಕ್ಟ್ ಮೇಲ್ಗಡೆ. ಆ್ಯಂಡ್ ಕೆಳಗಡೆ ಇರುವಂಥ ಒಂದೇನು ಇದನ್ನಿದೆ ಬಿಲ್ಲಿಂಗ್ ಇದೆ ಆ ಬಿಲ್‌ನ ಆ ಒಂದು ಬಾಕ್ಸಲ್ಲಿ ಹಾಕಬೇಕಾಗುತ್ತೆ. ಸೊ ಈ ರೀತಿ ಇರುತ್ತೆ ಮೇನು. ಓಕೆ. ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ನಾನು ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡಿರಲಿಲ್ಲ. ಯಾಕಂದರೆ ನನಗೆ ಅನಿಸ್ತಾ ಇತ್ತು ಏನು ಆರ್ಡರ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಸಡನ್ನಾಗಿ ಆರ್ಡರ್ ಬಂದಮೇಲೆ ಮೀಶೋದವ್ರ ಕಡೆಯಿಂದ ನನಗೆ ಫೋನ್ ಬಂತು. ಸೊ ನಿಮಗೆ ಆರ್ಡರ್ ಬಂದಿದೆ, ದಯವಿಟ್ಟು ಅದನ್ನ ರಿಸೀವ್ ಮಾಡಿ ಅಥವಾ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನನಗೆ ತುಂಬ ಖುಷಿ ಆಯಿತು. ಮತ್ತು ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಇತ್ತು ಆ್ಯಕ್ಚುಲಿ ನಾನು ರಿಸೀವ್ ಮಾಡಿದೆ. ನಂತರ ಪ್ರಾಡಕ್ಟ್‌ನ ಪ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪ್ಯಾಕಿಂಗ್ ಮಾಡಬೇಕಂತ ಅಂದಾಗ ನನ್ನ ಹತ್ರ ಯಾವುದೇ ಏನು ಆ್ಯಕ್ಚುಲಿ ಬಾಕ್ಸು ಇಲ್ಲ. ಮತ್ತು ಹಳೇದೆಲ್ಲ ಅವರು ಪ್ಲಾಸ್ಟಿಕ್ಕಿನ ಕವರ್ಸ್‌ಗಳನ್ನ ನಾನು ತರಿಸಿದ್ದೆ. ಅದನ್ನೆಲ್ಲ ಈಗ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಏನು ಮಾಡಬೇಕಂತನೂ ಗೊತ್ತಾಗಲಿಲ್ಲ. ಶಾರ್ಟ್ ಟೈಮ್ ಇತ್ತು ಕೂಡ ನನ್ನ ಹತ್ರ. ಯಾಕಂದರೆ ನೆಕ್ಸ್ಟ್ ಡೇ ಕೊರಿಯರ್‌ದವ್ರು ಬರೋರಿದ್ರು. ಸೊ ಈಗ ಏನು ಮಾಡಬೇಕಂತ ಗೊತ್ತಾಗ್ದೇ ಈ ಒಂದು ಕಾರ್ಡ್‌ಬೋರ್ಡ್‌ನ ನಾನು ಯೂಸ್ ಮಾಡಿದ್ದೀನಿ. ಬಟ್ ನೀವು ಆ ರೀತಿ ಮಾಡಕ್ಕೆ ಹೋಗಬೇಡಿ. ನೀವು ಆಲ್ರೆಡಿ ಇವಾಗ ಪಾರ್ಸೆಲ್ ಕಳ್ಸೋದಕ್ಕಂತನೇ ಸ್ಟಾಕ್ ಪೇಪರ್‌ಗಳನ್ನ ಮೊದಲೇ ತರಿಸಿ ಇಟ್ಕೊಂಬಿಡಿ. ಸೊ ಅದು ಈಸಿ ಆಗುತ್ತೆ. ಸೊ ಈಗ ನಾನು ನೆಕ್ಸ್ಟ್ ಒಂದು ಆರ್ಡರ್ ಬರೋಕ್ಕಿಂತ ಮುಂಚೆನೇ ನಾನು ಇವಾಗ ಆರ್ಡರ್ ಮಾಡ್ತೀನಿ. ಆ್ಯಂಡ್ ತುಂಬ ಪುಟ್ಟದಾಗಿರುವಂಥ ಈ ಒಂದು ಕಾರ್ಡ್‌ಬೋರ್ಡ್ ಬಾಕ್ಸ್ ಇತ್ತು. ಸೊ ಇದರಲ್ಲಿ ನಾನು ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. QR ಕೋಡ್ ಈ ರೀತಿ ಮೇಲ್ಗಡೆ ಅಂಟಿಸ್ಬೇಕಾಗುತ್ತೆ. ಓಕೆ. ಸೊ ಪ್ಯಾಕೇಜ್‌ನ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಂತೆ. ಸೊ ನಾನು ಏನು ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ. ಕೊನೆಗೆ ನಾನು ಈ ಒಂದು ಬಾಕ್ಸಲ್ಲಿ ಮಾಡಿದ್ದೆ. ಇದು ಮಾಡಿರುವಂಥದ್ದು ಯಸ್ಟರ್‌ಡೇ ಸಂಡೇ ಅಂದರೆ ನಾನು ಈವ್ನಿಂಗ್ ಟೈಮಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ಡೇ ನನಗೆ ಮಾರ್ನಿಂಗ್ ಮೀಶೋ ಕಡೆಯಿಂದ ಮತ್ತೆ ನನಗೆ ಬೆಳಿಗ್ಗೆ 10:00ವರೆಗೆ ಒಂದು ಫೋನ್ ಬಂದಿತ್ತು. ಸೊ ಅವರು ಕೂಡ ಹೇಳಿದರು, ಇವತ್ತು ಮಧ್ಯಾಹ್ನ ಬರ್ತಾರೆ ಕೊರಿಯರ್‌ದವರು. ಸೊ ನಿಮ್ಮ ಪ್ರಾಡಕ್ಟ್ ರೆಡಿ ಇದೆಯಾ? ನಿಮ್ಗೆ ಬಂದಿರೋ ಆರ್ಡರ್ ರಿಸೀವ್ ಮಾಡ್ಕೊಂಡಿದ್ದೀರಾ? ಎಲ್ಲ ಚೆನ್ನಾಗಿ ಮಾತಾಡಿದ್ರು ಅವರು ಆ್ಯಕ್ಚುಲಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಕ್ಸಲೆಂಟ್ ಇತ್ತಂತ ಹೇಳ್ಬೋದು. ಆ್ಯಂಡ್ ಮೀಶೋದವ್ರು ತುಂಬ ಸಪೋರ್ಟ್ ಮಾಡ್ತಾರಂತ ಅನ್ಕೋತೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು ವಿದೌಟ್ GST ನಾನು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಬಟ್ ಆದರೆ ಯಾವಾಗ ನನಗೆ ಆರ್ಡರ್ಸ್ ರಿಸೀವ್ ಆಗಕ್ಕೆ ಶುರುವಾಯಿತು. ಸೊ ಅವಾಗ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಮತ್ತು ಅವರು ಟೈಮ್ ಟು ಟೈಮ್ ನಿಮ್ಮ ಹತ್ರ ಅಪ್ಡೇಟ್ ಕೇಳ್ತಾರೆ. ನೀವು ಇವಾಗ ಪ್ಯಾಕ್ ಮಾಡಿ ಇಟ್ಟಿದ್ದೀರಾ? ಪ್ಯಾಕ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಇದ್ದರೆ ಅವ್ರು ಕಾಲ್ ಸೆಂಟ್ರದವ್ರು ಮಾತಾಡ್ತಾರೆ. ಸೊ ಎಲ್ಲ ಓಕೆ ಅಂದಮೇಲೆನೇ ಮಧ್ಯಾಹ್ನ ಹೊತ್ತಿಗೆ ಅಥವಾ ಅವ್ರು ಹೇಳಿದ ಟೈಮಿಂಗಿಗೆ ಕೊರಿಯರ್‌ದವ್ರು ಬರ್ತಾರೆ. ಸೊ ಆ ರೀತಿ ಇರುತ್ತೆ ಅದು. ಓಕೆನಾ? ಸೊ ಏನು ಭಯ ಪಡಬೇಕಾಗಿಲ್ಲ. ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಎಷ್ಟೋ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗೋದಕ್ಕೆ ಪರ್ಮಿಷನ್ ಸಿಗಲ್ಲ. ನನಗೆ ಅರ್ಥ ಆಗುತ್ತೆ. ಬಟ್ ಅದು ಮನೇಲಿ ಕೂತ್ಕೊಂಡು ಕೆಲವೊಂದು ಬಟ್ಟೆಗಳನ್ನ ತರಿಸಿ ನೀವು ಹೊಲಿದ್ರೆ ಶುರು ಮಾಡಿದರೆ ಎಲ್ಲರ ಮನೇಲೂ ಹೊಲಿಗೆ ಮಷೀನ್ ಇದ್ದೇ ಇರುತ್ತೆ. ಸೊ ಚಿಕ್ಕದೊಂದು ಈ ಒಂದು ಬಿಸ್ನೆಸ್‌ನ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನಿಸುತ್ತೆ ಇದರಿಂದ ಏನಾಗುತ್ತೆ ಅಂತ. ಬಟ್ ಆದರೆ ಅದು ಯಾವಾಗ ನಿಮಗೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾನಿವಾಗ ಇದನ್ನು ಮಾಡ್ತಾ ಇರುವಂಥದ್ದು ಏನಿದೆಯಲ್ವಾ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ನನಗೆ ₹7 ರಿಂದ ₹8 ಅಷ್ಟೇ ನನಗೆ ಇವಾಗ ಹಾಕಿರುವಂಥದ್ದು ಒಂದೊಂದು ಪ್ರಾಡಕ್ಟಿಗೆ. ಸೊ ನನಗಿಲ್ಲಿ ಬರ್ತಾ ಇರೋದು ₹78. ₹78ಗೆ ನಾನು ಒಂದೊಂದು ಹೇರ್ ಬೋಸ್‌ನ ಇವಾಗ ಕೊಡ್ತಾ ಇರುವಂಥದ್ದು ಆನ್‌ಲೈನು. ಸೊ ₹78ಗೆ ನಂದು ಒಂದೊಂದು ಹೇರ್ ಬೋ ಹೋಗ್ತಾ ಇದೆ ಅಂತಂದರೆ 20 ಕೂಡ ಮಾರಿದ್ರು ಕೂಡ 2 ರಿಂದ 2,500 ಆಗುತ್ತೆ. ಸೊ ನೀವೇ ಲೆಕ್ಕ ಹಾಕ್ಬೋದು. ದಿನಕ್ಕೆ 20 ಪೀಸ್ ಮಾರಿದ್ರು ಕೂಡ ಆನ್‌ಲೈನಲ್ಲಿ ಅದು ಅಥವಾ ಆಫ್‌ಲೈನ್ ಆಯಿತು. ಸೊ ನಿಮ್ಗೆ ಎಷ್ಟಾಯಿತು 2,500 ಮೇಲ್ಪಟ್ಟಾಗುತ್ತೆ. ಸೊ ಯಾರು ಕೊಡ್ತಾರೆ ಡೈಲಿ ಇಷ್ಟೊಂದು ಹಣನ? ಸೊ ಹೀಗಾಗಿ ನಾನು ಈ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿದೆ. ಸೈಡ್ ಬೈ ಸೈಡ್ ಇರಲಿ ಅಂತ ಹೇಳಿ. ತುಂಬ ಕಷ್ಟಪಟ್ಟು ನಾನು ಈ ರೀತಿ ಇದನ್ನು ಪ್ಯಾಕ್ ಮಾಡಿದೆ. ಆ್ಯಕ್ಚುಲಿ ಅವ್ರು ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. ಅವ್ರು ಬಂದಿರೋ ವೀಡಿಯೋ ನಾನು ಸ್ಟಾರ್ಟಿಂಗಲ್ಲಿ ಕ್ಲಿಪ್ಪಲ್ಲಿ ತೋರಿಸಿದ್ದೀನಿ. ತೊಗೊಂಡು ಹೋಗಿದ್ದಿರೋದು ನೀವು ನೋಡ್ಬೋದು. ಆ್ಯಂಡ್ ಇದನ್ನು ಈ ರೀತಿ ನಾನು ಪ್ಯಾಕ್ ಮಾಡಿಟ್ಟಿದ್ದೆ. ಬಟ್ ಆಮೇಲೆ ನನಗೆ ಮತ್ತೆ 1:00ವರೆಗೆ ಮತ್ತೆ ಮೀಶೋ ಕಡೆಯಿಂದ ಫೋನ್ ಬಂತು. ಸೊ ಇದೇ ಪ್ರಾಡಕ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಸ್ಟಮರ್ ಕೇರಿಂದ ಕೂಡ ಫೋನ್ ಬಂದಿತ್ತು. ಸೊ ಆ ಫೋನಲ್ಲಿ ಅವ್ರು ನಮಗೆ ಮತ್ತೆ ಕೇಳಿದರು, "ನಿಮ್ಮದು ಫಸ್ಟ್ ಆರ್ಡರು ಕಾಂಗ್ರ್ಯಾಚುಲೇಷನ್. ಸೊ ನೀವು ಇದನ್ನು ಇವಾಗ ಕೊಡ್ತೀರಾ ಪ್ರಾಡಕ್ಟ್ ರೆಡಿ ಇದೆಯಾ? ಸೊ ಕೊರಿಯರ್‌ದವ್ರು ಬರ್ತಾರೆ. ಸೊ ಅವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಮತ್ತು ಅವ್ರು ನಿಮಗೆ ಸ್ಕ್ಯಾನ್ ಮಾಡಿ ಕೊಡ್ತಾರೆ" ಅಂತ ಹೇಳಿದರು. ನಾವೇ ಸ್ಕ್ಯಾನ್ ಮಾಡ್ಕೋಬೇಕು ಫಸ್ಟಿಗೆ. ಅವರು ಕೂಡ ಸ್ಕ್ಯಾನ್ ಮಾಡಿ ಅಲ್ಲಿ ಇದನ್ನು ರಿಪೋರ್ಟಿಂಗ್ ಮಾಡ್ಕೋತಾರೆ ಪ್ರಾಡಕ್ಟ್‌ನ ತೊಗೊಂಡಿದ್ದೀವಿ ಅಂತ ಹೇಳಿ. ಓಕೆ. ಸೊ ಇದು ಪ್ರಾಡಕ್ಟ್ ಓಕೆ ನಾನೇನು ಮಾಡಿದೆ ಅಂದರೆ ಮತ್ತೆ ಫೋನ್ ಬಂದಮೇಲೆ ಅದು ಒಂದಂತೂ ಪ್ಯಾಕೇಜ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೊಂದು ಇಲ್ಲಿ ನಾನು ಮತ್ತೊಂದು ಅದೇ ಪ್ರಾಡಕ್ಟ್‌ನ ಪ್ಯಾಕ್ ಮಾಡ್ತಾ ಇರುವಂಥದ್ದು. ಸಿಂಪಲಾಗಿ ಈ ರೀತಿ ಪ್ಲಾಸ್ಟಿಕ್ ಪೇಪರ್ ತೊಗೊಂಡೆ. ಯಾಕಂದರೆ ಅವ್ರು ಹೇಳಿರುವಂಥದ್ದು ನಮಗೆ ಕಾರ್ಡ್‌ಬೋರ್ಡಲ್ಲಿ ನಾವು ರಿಸೀವ್ ಮಾಡಲ್ಲ ಅಂತ ಹೇಳಿದರು ಆ್ಯಕ್ಚುಲಿ. ಓಕೆ. ಸೊ ಮೇನ್ ಇದನ್ನೆಲ್ಲ ನಾನು ಮಾಡಿರೋ ತಪ್ಪನ್ನ ನೀವು ಮಾಡಕ್ಕೆ ಹೋಗಬೇಡಿ. ಸೊ ಕಾರ್ಡ್‌ಬೋರ್ಡಲ್ಲಿ ನಾನು ಆಲ್ರೆಡಿ ಪ್ಯಾಕ್ ಮಾಡಿರೋದನ್ನ ಅವರು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ನೀವು ಒಂದು ಟ್ರಾನ್ಸ್ಪರೆಂಟ್ ಈ ರೀತಿ ಪ್ಲಾಸ್ಟಿಕ್ ಕವರ್ ಇರಬೇಕು ಅದನ್ನು ಪ್ಯಾಕ್ ಮಾಡಿ ಕೊಡಿ ಅಂತ ಹೇಳಿದರು. ಸೊ ನನ್ನ ಹತ್ರ ಉಳಿದಿರೋಂಥದ್ದು ಇದೇ ರೀತಿ ಪ್ಲಾಸ್ಟಿಕ್ ಪೇಪರ್ ಇತ್ತು. ಸೇಮ್ ಅದೇ ಮತ್ತೊಂದು ಪೇಪರ್‌ನ ತೊಗೊಂಡ್ಬಿಟ್ಟು ನಾನು ಸೇಮ್ ಇದ್ರಲ್ಲಿ ನೋಡ್ತಾ ಇದ್ದರೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ರೀತಿ ನಿಮಗೆ ಪ್ಲಾಸ್ಟಿಕ್ ಪೇಪರ್ಸು ಲೋಕಲಲ್ಲಿ ಸಿಗುತ್ತೆ. ಓಕೆ. ನನಗೆ ಇದು ಬಿದ್ದಿರೋಂಥದ್ದು 100 ಪೀಸ್‌ಗೆ ₹70 ಕೊಟ್ಟಿರುವಂಥದ್ದು. ಓಕೆ. ಆ್ಯಂಡ್ ಇನ್ನೊಂದು ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಬಿಟ್ಟು ನಂತರ ಇದನ್ನು ಕಟ್ ಮಾಡಿ ಅದ್ರ ಮೇಲೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಫಸ್ಟ್ ಟೈಮು ನಿಮಗೆ ಆರ್ಡರ್ ರಿಸೀವ್ ಆದಾಗ ಒಂದು ನಿಮ್ಮ ಹತ್ರ ಕೊರಿಯರ್ ಮಾಡೋದಕ್ಕೆ ಅಥವಾ ಪ್ಯಾಕ್ ಮಾಡೋದಕ್ಕೆ ಕವರ್ಸ್ ತರಿಸಿ ಮೀಶೋದ್ದೇ. ಬಾರ್‌ಕೋಡ್ ಇರುತ್ತೆ ಅದ್ರ ಮೇಲೆ.
ಸೊ ಅದು ಬೇಕಾಗುತ್ತೆ. ಅದಿಲ್ಲಪ್ಪ ಅಂತಂದರೆ ನಾನು ಇವಾಗ ಮಾಡಿರೋ ಥರ ನೀವು ಕೂಡ ಈ ಒಂದು ಇದನ್ನು ಫಾಲೋ ಮಾಡಿ. ಆ್ಯಂಡ್ ನಾನು ತುಂಬ ಸಿಂಪಲ್ಲಾಗಿ ಫಟಾಫಟ್ ಇದನ್ನ ಪ್ಯಾಕ್ ಮಾಡಿದೆ. ಯಾಕಂದ್ರೆ ನನ್ನ ಹತ್ರ ಟೈಮೇ ಇರಲಿಲ್ಲ ಮತ್ತು ನನಗೆ ಐಡಿಯಾ ಕೂಡ ಇರಲಿಲ್ಲ ಇದ್ರ ಆರ್ಡರ್ಸ್ ಬರುತ್ತೆ ಇಲ್ವೋ ಅಂತ ಹೇಳಿ. ಬಟ್ ಇನ್ನೂ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಇದೆ. ಅದ್ರದ್ದು ಇನ್ನೂ ಆರ್ಡರ್ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಬಂದರೆ ಅದನ್ನು ಕೂಡ ಇವಾಗ ಪ್ರಿಪ್ರೇಷನ್ ಮಾಡಿ ನೆಕ್ಸ್ಟ್ ಟೈಮಲ್ಲಿ ಅವರು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇದು ಫಸ್ಟ್ ಟೈಮು ಎಕ್ಸೆಪ್ಟ್ ಮಾಡ್ತೀವಂತ ಹೇಳಿದರು. ನಾನು ತುಂಬ ಚೆನ್ನಾಗಿ ಇದನ್ನು ಕವರ್ ಈ ರೀತಿ ಪ್ಲಾಸ್ಟಿಕ್ ಪೇಪರ್ಸ್ಗಳನ್ನ ಅಟ್ಯಾಚ್ ಮಾಡಿ ಇದನ್ನು ಚೆನ್ನಾಗಿ ಇಲ್ಲಿ ಪ್ಯಾಕ್ ಮಾಡಿದ್ದೀನಿ. ಒಟ್ಟು ಇದುವರೆಗೆ ನನಗೆ ಬಂದಿರೋಂಥ ಆರ್ಡರ್ಸ್ ಮೀಶೋದಿಂದ 3 ಆರ್ಡರ್ ಬಂದಿರೋಂಥದ್ದು. ಸೊ ಇದು ಥರ್ಡ್ ಆರ್ಡರ್ನ ನಾನು ನಿಮ್ಗೆ ಒಂದು ಸಾರಿ ತೋರಿಸಿದ್ದೀನಿ ಆರ್ಡರ್ಸ್ ಬರುತ್ತೆ ಅಂತ ಹೇಳಿ. ಯಾಕಂದರೆ ನನಗೆ ಕಾಮೆಂಟ್ ಮಾಡ್ತಾಯಿದ್ರು ನಿಮಗೆ ಬಂದಿರೋ ಆರ್ಡ್ರ್ ಕೂಡ ನಮ್ಗೆ ಹೇಳಿ ಅಂತ ಹೇಳಿ. ಕೆಲವರಿಗೆ ಅನಿಸುತ್ತೆ ಏನಪ್ಪ ಇದಕ್ಕೇನು ಇದೊಂದು ಬಿಸ್ನೆಸ್ಸಾ, ಇದನ್ನ ಯಾರು ಮಾಡ್ತಾರೆ, ಇದನ್ನ ಯಾರು ಹೊಲಿತಾರೆ, ಇದನ್ನ ಯಾರು ಕೂಡ್ತಾರೆ, ಇಷ್ಟೊಂದು ತಾಳ್ಮೆ ನಮಗಿಲ್ಲ ಅಂತಂದರೆ. ಯಾವ ಕೆಲಸ ನೀವು ದುಡಿತೀನಿ ಅಂತಂದರೂ ಅದರಲ್ಲಿ ಕಷ್ಟ ಪಡಲೇಬೇಕಾಗತ್ತೆ. ಚಿಕ್ಕ ಪುಟ್ಟ ಕೆಲಸ ಅಂತ ಅಲ್ಲ, ಎಲ್ಲದಕ್ಕೂ ಈ ಶ್ರಮ ಪಡಲೇಬೇಕಾಗತ್ತೆ. ಸೊ ಈ ಎಕ್ಸ್ಕ್ಯೂಸ್ ಕೊಡ್ತಾ ಹೋದ್ವಿ ಅಂತಂದರೆ ಸೊ ನಾವು ದುಡಿಯೋಕ್ಕಾಗಲ್ಲ, ನಾವು ಮುಂದೆ ಬರೋಕ್ಕಾಗಲ್ಲ. ಎಷ್ಟೇ ಜನ ಮುಂದೆ ಬಂದಿರೋರು ನೀವು ನೋಡ್ತಾ ಇದ್ದೀರಿ. ಸೊ ಅವ್ರು ನೋಡ್ತಾ ಇರುವಾಗ ಅವರೆಲ್ಲ ತುಂಬ ಕಷ್ಟಪಟ್ಟು ಡೈಲಿ ಅವರು ನಿದ್ದೆ, ಊಟ ಎಲ್ಲ ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅಂದಾಗ ಮಾತ್ರ ಅವ್ರು ಕೆಲಸ ಮಾಡಿದ್ದು ಸಾರ್ಥಕ ಆಗುತ್ತೆ. ಸೊ ಅದೇ ರೀತಿ ನೀವು ಕೂಡ ಮಾಡಬೇಕು. ಆ್ಯಂಡ್ ಸಮ್‌ಟೈಮ್ಸ್ ಈ ರೀತಿ ನೀವು ಪೇಪರ್ಸ್ ಕಟ್ಟಿಂಗ್ ಕೂಡ ಯೂಸ್ ಮಾಡ್ಬೋದು. ಓಕೆ. ಆ್ಯಂಡ್ ಈ ಪೇಪರ್ ಕಟ್ಟಿಂಗ್ಸ್ಗಳನ್ನ ನಾನು ಇದಕ್ಕೆ ಹಾಗೇನೆ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಇದು ಕೂಡ ಫೇಲ್ ಆಯಿತು ನನ್ನ ಪ್ಲ್ಯಾನು. ಆ್ಯಕ್ಚುಲಿ ಇದು ತುಂಬಾ ಸರಿಯಾಗಿ ಕಾಣಿಸ್ಲಿಲ್ಲ, ಪ್ರೊಫೆಷ್ನಲ್ ಕಾಣಿಸ್ಲಿಲ್ಲ. ಸೊ ಹೀಗಾಗಿ ನಾನು ಏನು ಮಾಡಿದೆ, ಪೇಪರ್ ಕಟ್ಟಿಂಗ್ ಏನೋ ಮಾಡಿಬಿಟ್ಟಿದ್ದೆ. ಬಟ್ ಆದರೆ ಇದನ್ನು ನಾನು ಯೂಸ್ ಮಾಡಿಲ್ಲ. ಬಟ್ ಆದರೆ ಈ ರೀತಿ ನೀವು ಪೇಪರ್ಸ್ ಕಟ್ಟಿಂಗ್ಗಳನ್ನ ಯೂಸ್ ಮಾಡ್ಬೋದು. ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಯೂಸ್ ಮಾಡ್ಬೋದು. ಬಾಕ್ಸ್ ಕಾರ್ಡ್ಬೋರ್ಡಲ್ಲೆಲ್ಲ ಹಾಕೋದಕ್ಕೆ ಫಸ್ಟಿಗೆ ಹಾಕಿದ್ದೆ. ನಂತರ ಇದನ್ನ ಏನು ಮಾಡಿದ್ದೀನಿ, ತೆಗ್ದಿದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿ ತುಂಬ ಸಿಂಪಲ್ಲಾಗಿ ನಾನು ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಒಂದು ಪೀಸು ನಾನು ಹೇಳಿದ್ನಲ್ಲ ಆಲ್ರೆಡಿ ಬಿಲ್ ಇತ್ತು, ಅದನ್ನು ಒಳಗಡೆ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದು ಪೀಸ್ ಏನಿತ್ತು ಮೇಲ್ಗಡೆ ಬಾರ್ಕೋಡ್ ಇರುವಂಥದ್ದು ಅದನ್ನು ಮೇಲ್ಗಡೆ ಹಾಕಬೇಕಾಗುತ್ತೆ. ನಾನು ಈ ರೀತಿ ಪ್ಯಾಕಿಂಗ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದೀನಿ ಇದನ್ನು. ಬಟ್ ಆದರೆ ಈ ರೀತಿ ನೀವು ಪ್ರಾಡಕ್ಟ್ನ ಒಂದು ಬಬಲ್ ರ್ಯಾಪ್ ಎಲ್ಲ ಯೂಸ್ ಮಾಡ್ಬೋದು. ಅದರ್ವೈಸ್ ನೀವು ಮೀಶೋದೇ ಪ್ಯಾಕೆಟ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಎರಡೂ ಆದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ. ಪ್ರಾಡಕ್ಟ್ ಹಾಳಾಗಬಾರ್ದು. ಆ್ಯಕ್ಚುಲಿ ನಾವೇನೋ ಇಲ್ಲಿ ಚೆನ್ನಾಗಿ ಕಳಿಸ್ತೀವಿ ಪ್ರಾಡಕ್ಟ್ ಪ್ಯಾಕ್ ಮಾಡಿ. ಬಟ್ ಕಸ್ಟಮರ್ ರಿಸೀವ್ ಮಾಡಿದಾಗ ಅದು ಚೆನ್ನಾಗಿ ಒಂದು ಮುಟ್ಟಬೇಕು. ಅದೇನಾದರೂ ಸ್ವಲ್ಪ ಏನಾದರೂ ಕೆಟ್ಟದಾಗಿ ನಂತರ ಅಂದರೆ ಕ್ಲಿಪ್ ಹಾಳಾಗಿದೆ ಅಥವಾ ಫ್ಯಾಬ್ರಿಕ್ ಹಾಳಾಗಿದೆ, ಡಿಸೈನ್ ಹಾಳಾಯಿತು ಅಂತಂದರೆ ಸೊ ಅದು ಕಸ್ಟಮರ್ ರಿಟರ್ನ್ ಕೂಡ ಮಾಡ್ಬೋದು. ಸೊ ಹೀಗಾಗಿ ತುಂಬ ಕೇರ್ಫುಲ್ಲಾಗಿ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ಫಸ್ಟ್ ಆರ್ಡ್ರು. ಸೊ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಜಸ್ಟ್ ಆರ್ಡ್ರ್ ಬರುತ್ತೆ ಇಲ್ವ ಅಂತ ಕನ್ಫರ್ಮ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಇನ್ನೂ ತುಂಬ ಬೆಟರಾಗಿ ಚೆನ್ನಾಗಿ ಮಾಡ್ಬೋದಲ್ವಾ. ಸೊ ಹೀಗಾಗಿ ನಾನು ಈ ಒಂದು ಪ್ಯಾಕೆಟ್ಗಳನ್ನ ರೆಡಿ ಮಾಡಿದ್ದೀನಿ. ಸೊ ಈ ನನ್ನ ವೀಡಿಯೋಸ್ಗಳಿಂದ ನಿಮ್ಗೆ ಹೆಲ್ಪ್ ಆಗ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಯಾಕಂದರೆ ಅಂದಾಗ ಮಾತ್ರ ನಾವು ಕೂಡ ಒಂದು ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಒಂದೊಂದು ವೀಡಿಯೋಸ್ಗಳನ್ನ ಶೂಟ್ ಮಾಡಿರ್ತೀನಿ ನಾನು. ಆ್ಯಂಡ್ ಅದಕ್ಕೆ ಸಾರ್ಥಕ ಆದಂಗೆ ಆಗುತ್ತೆ. ನಿಮ್ಮ ಒಂದು ಲೈಕು, ಒಂದು ಕಾಮೆಂಟ್ ಅದನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನಿವಾಗ ಇದ್ರ ಮೇಲ್ಗಡೆ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಕೋಟೆಡ್ ಮಾಡ್ತಾ ಇರೋಂಥದ್ದು ಸ್ವಲ್ಪ ಚೆನ್ನಾಗಿ ಆಗಲಿ ಅಂತ. ಅಂದರೆ ಸ್ವಲ್ಪ ಟೈಟಾಗಿ ಆ್ಯಂಡ್ ಸ್ವಲ್ಪ ರಫ್ ಆಗಿ ಚೆನ್ನಾಗಿ ಪ್ರಾಡಕ್ಟ್ ಹಾಳಾಗದೇ ಇರೋ ಥರ ನಾನು ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಒಂದು ಅರ್ಧ ತಾಸಿಗೆ ಅವ್ರು ಬಂದಿರುವಂಥದ್ದು ತೊಗೊಂಡು ಹೋಗೋದಕ್ಕೆ. ಸೊ ನನಗೆ ಮನೇಲಿ ಕೂಡ ಸಾಬೀತು ಮಾಡಬೇಕಾಗಿತ್ತು. ಸೊ ಈ ಪ್ರಾಡಕ್ಟ್ ಇದು ಸೇಲ್ ಆಗುತ್ತಾ ಅಂತ ಎಲ್ಲರೂ ನಗ್ತಾ ಇದ್ರು ಮನೆಯಲ್ಲಿ. ನನಗೆ ಅನ್ನಿಸ್ತಾ ಇತ್ತು ಸೊ ಆಗುತ್ತೆ ಅಂತ ನನ್ನ ಭರವಸೆ ಇತ್ತು ಆ್ಯಕ್ಚುಲಿ. ಸೊ ಹಾಗೇ ಆಗುತ್ತೆ. ಇವಾಗ ನಮಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಇನ್ನೊಬ್ರಿಗೆ ಇಷ್ಟ ಆಗಿರೋದು ನಮಗೆ ಇಷ್ಟ ಆಗಲ್ಲ. ಆ ರೀತಿ ಇರುತ್ತೆ. ಸೊ ಯಾವಾಗ ನಮ್ಮ ಪ್ರಾಡಕ್ಟು ಪಬ್ಲಿಕಲ್ಲಿ ಇಟ್ಟಾಗ 10 ಜನರಿಗೆ ಬೇಡ ಅಂದರೂ ಕೂಡ 5 ಜನ ತೊಗೊಂಡೇ ತೊಗೋತಾರಲ್ವ. ಸೊ ಹೀಗಾಗಿ ಸೊ ತುಂಬ ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡಿದ್ದೀನಿ. ನಂತರ ಅವರು ಬಂದು ಕೊರಿಯರ್ದವರು ತೊಗೊಂಡು ಹೋದರು. ಸೊ ನೀವು ಕೂಡ ಏನಾದರೂ ಹೊಸದಾಗಿ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನಿವಾಗ ಬಿಸ್ನೆಸ್ ಕಿಟ್ ಕೂಡ ರೆಡಿ ಮಾಡ್ತಾಯಿದ್ದೀವಿ. ಸೊ ಆದಷ್ಟು ಬೇಗನೆ ವೀಡಿಯೋ ಬರುತ್ತೆ. ನೀವೇನಾದರೂ ಬಿಸ್ನೆಸ್ ಒಂದು ಕಿಟ್ ಬೇಕು ನಮಗೆ ಅಂತ ನೀವೇನಾದರೂ ಅಂದರೆ ನೀವಿರೋ ಕಡೆ ಎಲ್ಲ ಮೆಟೀರಿಯಲ್ ಸಿಗ್ತಾ ಇಲ್ಲ ಅಂತಂದರೆ ಬಿಸ್ನೆಸ್ ಕಿಟ್ ಅಂತ ನಾವು ಸ್ಯಾಂಪಲ್ ನಿಮ್ಗೆ ಕಳಿಸ್ತೀವಿ. ಸ್ಯಾಂಪಲ್ ಒಂದು ಸಾರಿ ಮಾಡಿ ನೋಡಿ. ನಿಮ್ಮ ಕೈಯಿಂದ ಚೆನ್ನಾಗಿದು ಆಗ್ತಾ ಇದೆ, ನಾವು ಮಾಡ್ತೀವಿ ಅಂತಂದರೆ ಮತ್ತೆ ಮುಂದೆ ನೀವು ಹೆಚ್ಚಿನ ಒಂದು ಫ್ಯಾಬ್ರಿಕ್ಕು ಮತ್ತು ಎಲ್ಲ ಎಕ್ಸೆಸರೀಸ್ಗಳನ್ನ ತರಿಸ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ನಾನು ಮೊದಲೇ ಹೇಳಿದ್ದೀನಿ ಪರ್ಮಿಷನ್ ಇರಲ್ಲ. ಆಚೆ ಹೋಗೋದಕ್ಕೂ ಪರ್ಮಿಷನ್ ಕೇಳೇ ಹೋಗಬೇಕಾಗುತ್ತೆ. ಸೊ ಬಿಸ್ನೆಸ್ ಅಂತ ಬಂದಾಗ ಮನೇಲಿ ಕೂತ್ಕೊಂಡು ನೀವು ಮನೆಯಿಂದನೇ ಈ ಪ್ರಾಡಕ್ಟ್ನ ರೆಡಿ ಮಾಡಿ ಮನೆಯಿಂದನೇ ಮೀಶೋದವ್ರಿಗೆ ನೀವು ಕೊಟ್ಟರೆ ಮೀಶೋದ ಕೊರಿಯರ್ದವ್ರು ಬರ್ತಾರೆ. ಈಗ ನಿಮ್ಮಿಂದ ಯಾವುದೇ ರೀತಿ ಅವ್ರು ಹಣ ತೊಗೊಳ್ಳೋದಿಲ್ಲ. ಫ್ರೀ ಇರುತ್ತೆ. ಮೀಶೋದವ್ರು ಖುದ್ದಾಗಿ ಫ್ರೀಯಾಗೆ ತೊಗೊಂಡು ಹೋಗ್ತಾರೆ ಮತ್ತು 1 ವಾರದಲ್ಲಿ ನಿಮಗೆ ಹಣ ಬಂದು ಸೇರುತ್ತೆ. ಓಕೆ. ಸೊ ತುಂಬ ಈಸಿಯಾಗಿರೋ ಪ್ರೊಸೆಸ್ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ನಂದು ಈ ಪ್ರಾಡಕ್ಟು ಪ್ಯಾಕ್ ಆಗಿದೆ.
ಸೊ ನಿಮ್ಗೇನಾದರೂ ನನ್ನ ಕಡೆ ಕೇಳೋದಿದ್ರೆ ಸೊ ಎನಿ ಟೈಮ್ ನೀವು ನನಗೆ ಕಾಮೆಂಟ್ ಮಾಡಿ. ಎಲ್ರ ಕಮೆಂಟು ನಾನು ಓದ್ತಾ ಇರ್ತೀನಿ ಆ್ಯಂಡ್ ಎಲ್ರಿಗೂ ಕೂಡ ನಾನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ನಾನು ಮಾಡೋದು ಚಿಕ್ಕ ಪುಟ್ಟ ವೀಡಿಯೋಸ್ಗಳು ನಿಮಗೆಲ್ಲ ಹೆಲ್ಪ್ ಆಗಲಿ. ಮನೇದು ಏನಾದರೂ ಕೆಲಸ ಮಾಡಬೇಕು ಅಂತ ಸುಮಾರು ಜನರ ಹತ್ರ ನೀವು ಕೇಳ್ತಾನೆ ಇರ್ತೀರಾ ಆ್ಯಂಡ್ ಕಾಮೆಂಟ್ ಸೊ ತುಂಬ ಚಿಕ್ಕ ಚಿಕ್ಕ ಒಂದು ಬಿಸ್ನೆಸ್ ಕೂಡ ತುಂಬಾ ವ್ಯಾಲ್ಯೂಯಬಲ್ ಇರುತ್ತೆ ಅಂತ ನೀವು ನನ್ನ ವೀಡಿಯೋಸ್ಗಳು ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ಎನಿ ಟೈಮ್ ನೀವು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡಿ. ಹೊಸಬರಿದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತಿಸಿದ್ರೆ ಅಲ್ಲಿವರೆಗೂ ನಮಸ್ಕಾರ.